ಕಂಠಕರ್ಣಂ ಮಹಾವೀರ ಸರ್ವವ್ಯಾಧಿ ವಿನಾಶಕ ವಿಸ್ಫೋಟಕ ಭಯಾದ್ಘೋರಾತ್ ರಕ್ಷ ರಕ್ಷ ಮಾವಲ ಯತ್ರ ತ್ವಂ ತಿಷ್ಮಸೆ ದೇವ ಲಿಖಿತಕ್ಷರಪಂಥಿಭಿಃ ರೋಗಾಸ್ತತ್ರ ಪ್ರಣಶ್ಯಂತೆ ವಾತಾ ಪಿತ್ತ ಕಫೋದ್ಭವ ತತ್ರ ರಾಜಭಯಂ ನಾಸ್ತಿ ಅಂತ್ಯಕರ್ಣೆ ಜಪಮರಾಂ ಶಾಕಿನಿ ಭೂತವೇತಾಲ ರಾಕ್ಷಸ ಪ್ರವಂತಿನ ನಖಾಲೆ ಮಣಂ ತಸ್ಯ ನ ಚ ಸರ್ವಸ್ಯ ದೇಶಜಂ ಅಗ್ನಿಚೋರ ಭಯಂ ನಾಸ್ತಿ. ಶಿವಮೊಗ್ಗ ಮೂಲದ ಓರ್ವ ವ್ಯಕ್ತಿ ಈಗೊಂದು 4 ದಿವಸದ ಹಿಂದೆ ನಮ್ಮಲ್ಲಿಗೆ ಅವರ ಕಡೆಯವರು ಬಂದು ಕೇಳ್ಕೊಳ್ತಾ ಇದ್ರು. ಅದು ಏನಪ್ಪ ಅಂತ ಕೇಳಿದರೆ, 38 ವರ್ಷದ ಪ್ರಾಯ ಪ್ರಬುದ್ಧನಾದಂತಹ ವ್ಯಕ್ತಿಗೆ ಸೊಂಟದ ಕೆಳಭಾಗದಲ್ಲಿ ಪ್ರಜ್ಞೆ ಹೇಳ್ತಕ್ಕಂಥದ್ದೇ ಇರಲಿಲ್ಲ. ಆ ವ್ಯಕ್ತಿಗೆ ಅವರು ತುಂಬ ಅಂತ ಹೇಳಿದರೆ 1.5 ವರ್ಷದಿಂದ, ನಮಗೆ ಹೇಳಿದಾಗೆ 1.5 ವರ್ಷದಿಂದ ಅವರು ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದರು. ಆದರೆ ಯಾವುದೂ ಕೂಡ ಅವರಿಗೆ ಸಫಲತೆ ಹೇಳ್ತಕ್ಕಂಥದ್ದು ಕಂಡು ಬರ್ತಾ ಇರಲಿಲ್ಲ. ಎದ್ದು ಓಡಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಏನು ಮಾಡಬೇಕು ಅಂತ ಹೇಳೋದಾಗಿ ಕೇಳ್ಕೊಂಡ್ರು. ಆನಂತರದಲ್ಲಿ ನಾವು ಏನು ವಿಚಾರವನ್ನು ಮಾಡಿ ಯಾವ್ಯಾವ ರೀತಿಯಲ್ಲಿ ಮಾಡಿದರೆ ಆ ವ್ಯಕ್ತಿಗೆ ಆರಾಮಾಗ್ಬೋದು ಅಂತ ತಿಳ್ಕೊಂಡು ಆ ರೀತಿಯಲ್ಲಿ ಅವರಿಗೆ ಮಾಡಲಿಕ್ಕೆ ತಿಳಿಸ್ತೇವೆ. ಆನಂತರದಲ್ಲೇ ಅವರು ಸಂಪೂರ್ಣವಾಗಿ ತಮ್ಮ ಮಗನ ಹೊಣೆಗಾರಿಕೆ ನಿಮ್ಮದು ಅಂತ ಹೇಳುವಂತಹ ನಿಟ್ಟಿನಲ್ಲೇ ಅವರು ನಮ್ಮ ಹತ್ರ ಹೇಳ್ತಾರೆ. ಆನಂತರದಲ್ಲೇ ಅದಕ್ಕೆ ಸಂಬಂಧಪಟ್ಟು ಸ್ಪಂದನೆಯನ್ನು ಅವರು ಕೊಡುತ್ತಾರೆ, ತಗೊಳ್ತೇವೆ. ಆನಂತರದಲ್ಲಿ ಸಂಕಲ್ಪವನ್ನು ಮಾಡುತ್ತೇವೆ. ಮಾಡಿ ಕೇವಲ 4 ಗಂಟೆಗಳಲ್ಲಿ ಆತನ ಬೆರಳುಗಳು ಅಲುಗಾಡಲಿಕ್ಕೆ ಚಾಲುವಾಗುತ್ತಂತೆ. ಆ ಒಂದು ಮಾಹಿತಿಯನ್ನು ಕೊಡ್ತಾರೆ. ತದನಂತರದಲ್ಲಿ 3 ದಿವಸದ ಒಳಗಾಗಿ ಆತ ಎದ್ದು ನಿಂತು ಓಡಾಡುವಾಗೆ ಆಯಿತು ಅಂತ ಹೇಳುವುದಾಗಿ ಹೇಳಿದರು. ಆನಂತರದಲ್ಲಿ ಈಗ 2 ದಿವಸದ ಹಿಂದೆ ಅವರು ತುಂಬ ಖುಷಿಯನ್ನು ವ್ಯಕ್ತವನ್ನು ಪಡಿಸಿದರು. ಮತ್ತು ಅಷ್ಟೇ ಅಲ್ಲದೆ ತಮ್ಮ ಕುಟುಂಬ ಸಮೇತರಾಗಿ ಇನ್ನು 4 ದಿವಸದಲ್ಲಿ ನಿಮ್ಮಲ್ಲಿಗೆ ಬರ್ತೇವೆ, ಎಷ್ಟು ಚೆನ್ನಾಗಾಗಿದ್ದಾರೆ ಅಂತ ಹೇಳುವುದಾಗಿ ಹೇಳ್ತಾ ಇದ್ರು. ಇದೇ ಅಲ್ವಾ ದೈವಿಕವಾದಂತಹ ಪವಾಡ, ದೈವಿಕವಾದಂತಹ ಅನುಗ್ರಹ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಎಲ್ಲವಕ್ಕೂ ಮಿಗಿಲಾಗಿ ಒಂದು ಶಕ್ತಿ ಹೇಳ್ತಕ್ಕಂಥದ್ದು ಇದೆ. ಅದುವೇ ದೈವಿಕವಾದಂತಹ ಶಕ್ತಿ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಅಸಾಧ್ಯ ಎಂಬುದನ್ನು ಕೂಡ ಸಾಧ್ಯವೆಂಬಂತಹ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಪರಮಾತ್ಮನ ಅನುಗ್ರಹ ಮತ್ತು ನೀವುಗಳು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯಾಗಿರ್ಬೋದು, ಗೌರವ ಆಗಿರ್ಬೋದು, ವಿಶ್ವಾಸ ಆಗಿರ್ಬೋದು, ಇದು ನಮಗೆ ಎಲ್ಲೋ ಒಂದು ಸಾಧನೆಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ಕೊಡ್ತಕ್ಕಂಥ ಒಂದು ಅದ್ಭುತವಾದಂತಹ ಸ್ಫೂರ್ತಿ. ಮತ್ತು ಅಷ್ಟೇ ಅಲ್ಲದೆ ಹೀಗೆ ಒಂದು 4 ಜನರಿಗೆ ಜೀವವನ್ನು ಉಳಿಸಿರ್ತಕ್ಕಂಥ ಹೆಮ್ಮೆ, ತೃಪ್ತಿಯ ಮುಂದೆ ಇನ್ನೊಂದು ಇಲ್ಲ ಅಂತ ಹೇಳುವುದಾಗಿ ನಮ್ಮ ಭಾವನೆ.